ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಅವರೇ ಸ್ವತಃ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ಹಿಟ್ ಅಂಡ್ ರನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ನೀವೇನು ಹೇಳ್ತೀರಿ ಸರ್? ಸರ್, ಮೊನ್ನೆ 2 ದಿವಸ ನಮ್ಮ ಮನೆಯಲ್ಲಿ ಪೂಜೆ ಇತ್ತು ತೋಟದಲ್ಲಿ ಸಂಜೆ. ಓಕೆ. ಮೊನ್ನೆ ಬೇರೆ ಹೋಮ ಮಾಡಿಸಿದ್ವಿ. ನಿನ್ನೆ ದುರ್ಗಾದೇವಿ ಪೂಜೆ ಇತ್ತು. ಓಕೆ. ಪೂಜೆ ಮುಗಿಸಿ ಬೆಂಗಳೂರಿಗೆ ವಾಪಸ್ ಬರೋವಾಗ, ರೆಸಿಡೆಂಟ್ ಇಸ್ ಬೆಂಗಳೂರು, ಹಾಂ 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 ಬರೋವಾಗ ಕಾರಲ್ಲಿ ನನ್ನ ಮಗ, ಸೊಸೆ, ಮಗು ಮತ್ತೆ ಅವ್ರ ಮಾವ ಬರ್ತಾ ಇದ್ರು. ಓಕೆ. ಆಪೋಸಿಟ್ ಸೈಡ್ ಅಲ್ಲಿ ಚೇಂಜ್ ಮಾಡ್ಕೊಂಡು 2 ಗಾಡಿ ರಿಜಿಸ್ಟರ್ ತರ ಬಂದು ಹಾಂ ಅದು ಮುಂದಿನ ಇದ್ರಲ್ಲಿ ತಗಲಿದೆ ಗಾಡಿ. ಹ್ಞೂ. ಅವ್ರೇನು ರಿಟರ್ನ್ ಡೈರೆಕ್ಟ್ ಆಗಿ ಹೊಡೆದಿಲ್ಲ, ಏನಿಲ್ಲ. ನಮ್ ಕಾರ್ ರೋಡ್ ಬಿಟ್ಟು ಆಚೆಗೂ ಹೋಗಿದ್ದಾರೆ. ಹ್ಞೂ. ಆಪೋಸಿಟ್ ಬರೋರೆ ತಗಲಿ ಬಿದ್ದು ಹುಡುಗ ಸತ್ತಿದ್ದಾರೆ. ಸತ್ತಿರೋದಕ್ಕೆ ಅನುಕಂಪ ಇದೆ. ಹ್ಞೂ. ಅದು ಆಕ್ಸಿಡೆಂಟ್ ಇಸ್ ಅಲ್ ಆಕ್ಸಿಡೆಂಟ್, ಅದು ಬೇರೆ. ಹ್ಞೂ ಹ್ಞೂ. ಬಟ್ ಹುಡುಗ ಅಲ್ಲಿ ನಿಲ್ಲಿಸ್ಬೇಕಾಗಿತ್ತು, ನಾನು ಹೇಳ್ತೀನಿ. ಆದ್ರೆ ಹೌದು, ಭಯ ಪಟ್ಟಿದ್ದಾನೆ. ಮಗು ಹೇಳ್ತಿದ್ರಲ್ಲ ಅಂತ, ರಾತ್ರಿ ಹೊತ್ತು ಗಲಾಟೆ ಆಗುತ್ತೆ ಅಂತ ಮುಂದೆ ಬಂದಿದ್ದಾರೆ. ಹ್ಞೂ ಹ್ಞೂ ಹ್ಞೂ. ಆಮೇಲೆ ನಾವು ಗಾಡಿನೂ ಸರೆಂಡರ್ ಮಾಡಿದೆ. ಹ್ಞೂ ಹ್ಞೂ ಹ್ಞೂ. ಇದರಲ್ಲಿ ಬೇರೆ ಏನು ಇಲ್ಲ. ಹ್ಞೂ ಹ್ಞೂ. ಬಾಗಡಿನಲ್ಲಿ ಬೇರೆ ಟಿವಿನಲ್ಲಿ ನೋಡಿದ್ರೆ ಬಾಗಡಿನಲ್ಲಿ ಪಾರ್ಟಿ ಮಾಡ್ಕೊಂಡು ಬಂದು ಹಾಂ ಹಾಂ. ಓವರ್ ಸ್ಪೀಡ್ ಬಂದು ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ದೌಲತ್ತು, ರೇವಣ್ಣ ಮಗ, ಇವನ್ ಮಗ, ಈ ತರ ಎಲ್ಲ ಆಗ್ತಾ ಇದೆ. ಅಂದ್ರೆ ನೋಡಿದ ತಕ್ಷಣ ಹಂಗೆ ಕಾಣಿಸ್ಬಿಡುತ್ತೆ ಸರ್. ಅಂದ್ರೆ ಯಾಕಂದ್ರೆ ಅವ್ರನ್ನ 5 ಕಿಲೋಮೀಟರ್ ತನಕ ಚೇಸ್ ಮಾಡಿ ಹಿಡಿಬೇಕಾದ ಪರಿಸ್ಥಿತಿ ಬಂತಲ್ಲ. ನೀವು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ತಗೊಂಡಿದ್ದೀರಿ, ಸೊ ಹಿಂಗ ಆಗೋಯ್ತಲ್ಲ ಅಂತ ಸ್ಥಳೀಯ ಮಟ್ಟದಲ್ಲಿ ಚರ್ಚೆ ಆಗ್ಬಿಡುತ್ತದು. ಹುಡುಗ ಎದುರಿದಾನೆ, ಅದಾಗಿದೆ. ಅದನ್ನ ನಾನು ಒಪ್ಪಲ್ಲ, ತಪ್ಪಾಗಿದೆ. ಹ್ಮ್. ಬಟ್ ಅದರಲ್ಲಿ ಯಾರಾದ್ರೂ ಅದಾಗ್ಲಿ ಇರ್ತೀವ? ಹ್ಮ್ ಹ್ಮ್. ಈ ರೀತಿ ಆಗಿದೆ. ಅದೇ ನೀವು ಅಂದ್ರೆ ನಿಮ್ಮ ಆಂಗಲ್ ಅಲ್ಲಿ ಹೌದು, ನೀವೀಗ ಸ್ವತಃ ನೀವೇ ಕಾಲಲ್ಲಿ ಸಿಕ್ಕಿದ್ರಿ, ನೀವು ಹೇಳ್ತಾ ಇದ್ರಿ ಹೆದಿದ್ದಾರೆ ಅಂತ. ಇಫ್ ಇನ್ ಕೇಸ್ ಇರಲಿಲ್ಲ ಅಂದಿದ್ರೆ ಜನ ಯಾವ ತರ ನೋಡ್ತಿದ್ದಾರೆ ಅಂದ್ರೆ ಅವ್ರಿಗೆ ದೌಲತ್ತು ಕಾರೇ ನಿಲ್ಲಿಸ್ಲಿಲ್ಲ ಅನ್ನೋದು ಬಂದ್ಬಿಡುತ್ತೆ. ಮಾತಾಡ್ತೀನಿ, ನಮ್ ಜನ ನನಗ್ ಗೊತ್ತು, ನಾನು ಮಾತಾಡ್ತೀನಿ. ಹ್ಮ್ ಹ್ಮ್. ಅವ್ರು ನನ್ನ ವೋಟರ್ ಇದೆ, ಬೇಕಾದವ್ರು ಇದೆ. ಬಟ್ ನಾನೇ ಆಂಬುಲೆನ್ಸ್ ತರಿಸಿ ನಾನು ಇಲ್ಲೇ ಬಂದೆ ಬೆಂಗಳೂರಿಗೆ. ನಾನೇ ಬಾಡಿನ ಬಾಗ್ಲಿಗೆ ಕಳ್ಸಿದೀನಿ. ಅದರಿಂದ ನಮ್ಗೇನು ಅದ್ರ ಬಗ್ಗೆ ಅವ್ರ ಅಕ್ಕನಿಗೆ ಮದುವೆ ಆಗ್ಬೇಕು ಅನ್ನೋದಿದೆ. ಹುಡುಗ ದುಡಿತಾ ಇದೆ ಅನ್ನೋದಿದೆ. ಯಂಗ್ ಏಜ್, ವಿತೌಟ್ ಎ ಮ್ಯಾರೇಜ್. ಹುಡುಗ ಸತ್ತಿನ ಬಗ್ಗೆ ನನಗೂ ನೋವಿದೆ. ನನಗೂ ಯಾರ್ಯಾರು ಇದ್ರು ಸರ್ ಕಾರಲ್ಲಿ? ಶಶಾಂಕ್ ಅವ್ರ ಜೊತೆಗೆ ಯಾರ್ಯಾರು ಇದ್ರತ್ತೆ ಸರ್? ಶಶಾಂಕು, ಅವ್ನು ಹೇಳ್ತೀವಿ, ಶ್ರೀದೇವಿ, ಮಗಳು ವೇದಿಕಾ, ಅವ್ರ ಭಾವ ವರದರಾಜನ್ ಡ್ರೈವರ್. ಓಕೆ ಓಕೆ. ಅಂದ್ರೆ ಗಾಡಿ ಓಡಿಸ್ತಾ ಇದ್ದಿದ್ದು ಶಶಾಂಕ್ ಅವರೇನಾ? ಇಲ್ಲಪ್ಪ, ಡ್ರೈವರ್ ಇದ್ದಾರೆ. ಡ್ರೈವರೇ ಓಡಿಸಿದ್ರು. ಓಕೆ, ಡ್ರೈವರ್ ಗಾಡಿ ಓಡಿಸ್ತಾ ಇದ್ರು. ಹೌದೌದು. ಓಕೆ ಓಕೆ. ಅಂದ್ರೆ ಅವ್ರನ್ನೇನಾದ್ರೂ ಈಗ ಡ್ರೈವರನ್ನ ಏನಾದ್ರು ವಶಕ್ಕೆ ತಗೊಂಡಿದಾರಂತ ಪೊಲೀಸರು ಸರ್? ನಿಮ್ಗೇನಾದ್ರು ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಗಾಡಿ ಡ್ರೈವರು ಅಲ್ಲೇ ಇದ್ದಾರೆ, ಸ್ಟೇಷನ್ ಅಲ್ಲಿ ಇದ್ದಾರೆ. ಓಕೆ. ಶಶಾಂಕ್ ಅವರು ನಿಮ್ ಜೊತೆ ಮಾತಾಡಿದ್ರ? ಹೇಳ್ದ, ಈಗ ಆಯ್ತಪ್ಪ, ನನಗೆ ಭಯ ಆಯ್ತು ಬಂದೆ. ಓಕೆ. ಅವರು ಅಲ್ಲೇ ಇದ್ದಾರಾ? ಸ್ಟೇಷನ್ ಹತ್ರನೇ ಇದ್ದಾರಾ ಅವರು? ಇಲ್ಲ, ಅವರೇ ಸ್ಟೇಷನ್ ಹೋಗ್ತಾರೆ. ಮಾಹಿತಿ ಕರೆದು ಹೋಗ್ತಾರೆ, ತಗೊಳ್ತಾರೆ. ಇಲ್ಲೇ ಬೆಳಗ್ಗೆ ಅಲ್ವಾ, ರಾತ್ರಿ 10:30 ಆಗಿರೋದು. ಇಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು, ಅವರು ರಿಪೋರ್ಟ್ಗಳು ಮಾಡೋದು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ನಾವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಮಾಡ್ಲಿ, ಯಾವ್ದಕ್ಕೂ ಅಡಚಣೆ ಇಲ್ಲ. ಯಾರು ತಪ್ಪಿರುತ್ತೋ ಅವ್ರಿಗೆ ಇದು ಆಗ್ಲಿ. ನಮ್ಮ ಗಾಡಿಗೆ ಇನ್ಶೂರೆನ್ಸ್ ಇದೆ, ಹುಡುಗರ ಲೈಸೆನ್ಸ್ ಇದೆ, ಯಾವ್ದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಬಟ್ ಇದು 2 ದಿವಸ ಇದು ಓಡುತ್ತೆ, ನಾನು ನೋಡ್ಬೇಕು. ಒಂದು ನೋವೇನಪ್ಪ ಅಂದ್ರೆ, ಪ್ರಭಾವಿ ನಾಯಕ ರೇವಣ್ಣ ಮಗನ ದೌಲತ್ತು ತುಳ್ಳತ್ತೆ, ಇದು ಬರಬಾರ್ದು, ಅದೇ ಬೇಜಾರಷ್ಟೇ. ನೀವು ಹೇಳಿದಾಗೆ ಅದು ನನಗೆ ನೋವಾಯ್ತು ಅಷ್ಟೇ. ಈಗ ಮೃತರ ಕುಟುಂಬಸ್ಥರನ್ನ ನೀವು ಭೇಟಿ ಮಾಡ್ತೀರಿ ಅಂತ ಹೇಳ್ತಾ ಇದ್ರಿ, ಯಾವಾಗ ಹೋಗ್ತೀರಿ ಸರ್? ಖಂಡಿತ ಮಾಡ್ತೀನಿ. ಯಾವಾಗ ಹೋಗ್ತೀರಿ ಸರ್? ಇವತ್ತು ಹೋಗ್ತೀನಿ ಮಧ್ಯಾಹ್ನ. ಸ್ವಲ್ಪ ಅವ್ರಿಗೆ ಸಮಯ ಇದೆಯಲ್ಲ, ಈಗ ಆಕ್ರೋಶ ಇರುತ್ತೆ, ಸ್ವಲ್ಪ ಕೂಲ್ ಆಗ್ಲಿ. ಅವ್ರಿಗೂ ಈಗ ಏಕ್ದಮ್ ಅವ್ರು ಮಾತಾಡಿರೋ ಇದು ನೋಡಿದ್ರೆ, ಮಾಗಡಿನಲ್ಲಿ ಪಾರ್ಟಿ ಮಾಡಿ ಬರ್ತಿದ್ದ ಹುಡುಗ ಅಂತ ಹೇಳ್ತಾರೆ. ಅವರ ಇದು ಪಾರ್ಟಿ ಇಲ್ಲ, ಏನಿಲ್ಲ. ಆಪೋಸಿಟ್ ಅಲ್ಲಿ ಬಂದು ತಗಲಿರೋದು ಅವ್ರದ್ದು. ಇವಕ್ಕೆಲ್ಲ ಕ್ಲಾರಿಫಿಕೇಶನ್ ಆಗತ್ತಿಲ್ಲ. ಓಕೆ ಸರ್. ಓಕೆ. ಎಸ್, ಥ್ಯಾಂಕ್ ಯು ರೇವಣ್ಣ ಸರ್. ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಇದು ಎಚ್.ಎಂ. ರೇವಣ್ಣ ಅವರ ರಿಯಾಕ್ಷನ್ ಆಗಿತ್ತು.